ಈ ಕಾರ್ಯಕ್ರಮದ ಪ್ರಾಯೋಜಕರು ವೈಷ್ಣವಿ ಅಗರಬತ್ತಿ, ನಿಮ್ಮ ಮನೆಯ ಅದೃಶ್ಯ ಅಲಂಕಾರ. क्षणिलंबालके क्षणिलंबालके जगदंबा पोरेये सतत गंभीर गज गमने अंभोरुहे क्षणिलंबालके जगदंबा पोरेये सतत गंभीर गज गमने अंभोरुहे क्षणिलंबालके ನಂಬಿದೆ ನಿನ್ನ ಪದಾಂಬುಜಯುಗಳವ ನಂಬಿದೆ ನಿನ್ನ ಪದಾಂಬುಜಯುಗಳವ ಕಂಬು ಕಂಧರಿ ಕನಕಾಂಬರಧಾರಿಣಿ ಬೆಂಬಲವೀಯ ವಿಳಂಬವ ಮಾಡದೆ ಕಂಬು ಕಂಧರಿ ಕನಕಾಂಬರಧಾರಿಣಿ ಬೆಂಬಲವೀಯ ವಿಳಂಬವ ಮಾಡದೆ ಅಂಬೋರುಹೇ ಕ್ಷಣಿ ಲಂಬಾಲಕೆ जगदंबा पोरेये सतत गंभीर गज गमनि अंभोरुहे क्षणि लंबालके ಮಂಗಳೂರು ಉಡುಪಿ ರಾಷ್ಟ್ರೀಯ ಹೆದ್ದಾರಿ ಉಚ್ಚಿಲದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವನ್ನು 1957ರಲ್ಲಿ ಪ್ರತಿಷ್ಠಾಪಿಸಲಾಯಿತು. ಈ ದೇವಾಲಯ ಕರಾವಳಿ ಜಿಲ್ಲೆಗಳ ಪ್ರಸಿದ್ಧ ದೇವಾಲಯಗಳಲ್ಲೊಂದು. ಸಮಾಜದ ಗುರು ಪರಂಪರೆಯ 9ನೇ ಗುರುಗಳಾದ ಕೀರ್ತಿಶೇಷ ಮಾಧವಮಂಗಲ ಪೂಜ್ಯರ ಮಾರ್ಗದರ್ಶನದಲ್ಲಿ ದಿವಂಗತ ಕೆಪಿ ರಾಮಕೃಷ್ಣ ತಂತ್ರಿಯವರ ಪ್ರಧಾನ ಪೌರೋಹಿತ್ಯದಲ್ಲಿ ಉಚ್ಚಿಲ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಯಿತು. ಶ್ರುತಿಗಳೆಲ್ಲ ಪಂಕಜ ಭವಮುಖ ಸುಮನಸರು ಕಿಂಕರರೆನ್ನುತ ಪೊಗಳುತ್ತಿರಲು ಕಿಂಕರರೆನ್ನುತ ಪೊಗಳುತ್ತಿರಲು ಶಂಕೆಯುಂಟೆ ನಿನ ಮಹಿಮೆಗಳಲ್ಲಿ ಶಶಾಂಕ ಸೋದರಿ ಆತಂಕ ಬಿಡಿಸೆ ಶಂಕೆಯುಂಟೆ ನಿನ ಮಹಿಮೆಗಳಲ್ಲಿ ಶಶಾಂಕ ಸೋದರಿ ಆತಂಕ ಬಿಡಿಸೆ ಅಂಭೋರುಹೇ ಕ್ಷಣಿ ಲಂಬಾಲಕೆ ಜಗದಂಬಾ ಪೊರೆಯೇ ಸತತ ಗಂಭೀರ ಗಜ ಗಮನೆ ಅಂಭೋರುಹೇ ಕ್ಷಣಿ ಲಂಬಾ. ಉಚ್ಚಿಲ ಗ್ರಾಮದಲ್ಲಿ ಮೀನುಗಾರಿಕಾ ಉದ್ಯಮಿಗಳಾದ ದಿವಂಗತ ಸದಿಯಾ ಸಾಹುಕಾರ್ ರವರು ಸಂಘಕ್ಕೆ ದಾನವಾಗಿ ನೀಡಿದ ಜಾಗದಲ್ಲಿ ದೇವಸ್ಥಾನ ನಿರ್ಮಿಸಲು ಸಂಕಲ್ಪ ಮಾಡಲಾಯಿತು. नीरजात गण कृत निलये मार जनक हरि प्रिय जाये. ಆಗಮಶಾಸ್ತ್ರದಂತೆ ಕುಲಗುರುಗಳಾದ ಮಾಧವಮಂಗಲ ಪೂಜ್ಯರು ಹಾಗೂ ಸಮಾಜದ ಹಿರಿಯರು ಸಂಕಲ್ಪ ಮಾಡಿ ಅಷ್ಟೈಶ್ವರ್ಯದ ಅಧಿದೇವತೆ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನ ಪ್ರತಿಷ್ಠಾಪಿಸಿದರು. ಪರಮದಯೇ ಕೂರುವೆ ನಿನ್ನಯ ಪರಮದಯೇ ಸಾರ ಸಾಕ್ಷಿ ಸರಿಯಾರು ನಿನಗೆ ಕರುಣಾರ ಸಮಯ ಸುವಿಶಾಲದೆ ಜನನಿ. ಆ ನಂತರದ ದಿನಗಳಲ್ಲಿ ಶಕ್ತಿ ಸ್ವರೂಪಿಣಿಯಾದ ಶ್ರೀ ಭದ್ರಕಾಳಿ ಸಾನ್ನಿಧ್ಯ ಹಾಗೂ ನಾಗ ಸಾನ್ನಿಧ್ಯ ನಿರ್ಮಾಣಗೊಂಡು ಶಾಸ್ತ್ರೋಕ್ತವಾಗಿ ಪೂಜೆ ವಿಧಿ ವಿಧಾನಗಳನ್ನು ನಡೆಸಿಕೊಂಡು ಬರಲಾಗುತ್ತಿರುವುದನ್ನು ನಾವಿಲ್ಲಿ ಕಾಣಬಹುದು. ಅಂಭೋರುಹೇ ಕ್ಷಣಿ ಲಂಬಾಲಕೆ
ಸಮುದ್ರ ಮಥನದಲ್ಲಿ ಉದ್ಭವಿಸಿದ್ದರಿಂದ ಶ್ರೀ ಮಹಾಲಕ್ಷ್ಮೀ ದೇವಿಯು ಸಮುದ್ರರಾಜನ ಮಗಳು ಎಂದು ಪ್ರತೀತಿ ಇದೆ. ಈ ದೇವಸ್ಥಾನದ ಕ್ಷೇತ್ರಾಡಳಿತ ಅಧ್ಯಕ್ಷರಾದ ಗಿರಿಧರ ಎಸ್ ಸುವರ್ಣ ದೇವಸ್ಥಾನದ ಮುಂದಿನ ಯೋಜನೆಯ ಬಗ್ಗೆ ಈ ರೀತಿ ಹೇಳ್ತಾರೆ. ಒಂದು 75 ವರ್ಷ ಹಿಂದೆ ನಮ್ಮ ಮೊಗವೀರ ಸಮಾಜಕ್ಕೆ ಬೆಣ್ಣೆಕುದುರು ಅಂದರೆ ಬಾರ್ಕೂರು ಅಲ್ಲಿ ಸೇರಿದ ಬೆಣ್ಣೆಕುದುರು ಎಂಬಲ್ಲಿ ನಮ್ಮ ಕುಲಪಾಸ್ತಿ ಅಮ್ಮನ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ನಾವು ಸಮಾಜ ಬಾಂಧವರು ಪ್ರತಿ ವರ್ಷ ಹೋಗಿ ನಾವು ಪೂಜೆ ಮಾಡಿಕೊಂಡು ಬರುವಂಥ ಪದ್ಧತಿ ಇತ್ತು. ಆದರೆ ಬೆಣ್ಣೆಕುದುರು ಅಂದರೆ ಅದು ಕುದುರೆ ಅಂದ ತಕ್ಷಣ ಸುತ್ತ ನೀರಿರೋ ಜಾಗ, ಸುತ್ತ ನೀರಿದ್ದು ಅಲ್ಲಿ ನಮಗೆ ಓಡಾಡೋಕ್ಕೆ ಹೋಗಲಿಕ್ಕೆ ಕಷ್ಟ ಆಗ್ತಿತ್ತು. ನೀರು ಜಾಸ್ತಿ ಆದಾಗ ದೋಣಿಯಲ್ಲಿ ಹೋಗೋದು ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ನಮ್ಮ ಹಿರಿಯರು ಏನು ಮಾಡಿದ್ರು ಅಂದರೆ ಸದಯ ಸಾವುಕಾರ ಉದ್ಯಾವರ ಸದಯ ಸಾವುಕಾರ ಎಂಬವರು ಅಲ್ಲಿ ಓಡಾಡೋದು ಕಷ್ಟ ಅಂತ ಹೇಳುವ ಉದ್ದೇಶಕ್ಕೆ ಇಲ್ಲಿ ನಮ್ಮಲ್ಲಿ ಹತ್ತಿರದಲ್ಲಿ ಅಂದರೆ ಬಾರ್ಕೂರಿಂದ ಮಂಗಳೂರು ತನಕ ಮಧ್ಯ ಪ್ಲೇಸ್ ಇದು, ಇಲ್ಲಿ ಒಂದು ದೇವಸ್ಥಾನ ಸ್ಥಾಪನೆ ಮಾಡೋಣ ಅಂಥೇಳಿ ಒಂದು 16 ಎಕರೆ ಜಾಗವನ್ನು ಖರೀದಿ ಮಾಡಿ ನಮ್ಮ ದೇವಸ್ಥಾನಕ್ಕೆ ಬಿಟ್ಟುಕೊಟ್ರು ಅಂದರೆ ದಾಖಲೆ ಮುಖಾಂತರನೇ ಬಿಟ್ಟುಕೊಟ್ರು. ಅವರ ಪ್ರತಿಮೆನೂ ಇಲ್ಲಿದೆ. ತದನಂತರ ಸಾಧಾರಣ ಒಂದು 1957ರಲ್ಲಿ ನಮ್ಮ ಹಳ ದೇವಸ್ಥಾನ ಪ್ರಾರಂಭವಾಯಿತು. ಅದು ಸಾಧಾರಣ ಒಂದು 80 ವರ್ಷ, ಹೆಚ್ಚು ಕಮ್ಮಿ 80 ವರ್ಷ ನಮ್ಮ ದೇವಸ್ಥಾನ ಅದರಲ್ಲಿತ್ತು. ಆದರೆ ಅದಕ್ಕೆ ಫೌಂಡೇಶನ್ ಇಲ್ಲದ ಕಾರಣ ಮತ್ತು ಅದು ಹಳತಾದ ಕಾರಣ ನಮ್ಮ ಸಮಾಜ ಬಾಂಧವರು ಅಂದರೆ ಆ ಸಂದರ್ಭದಲ್ಲಿ ನಮ್ಮ ಮುಖಂಡರಾಗಿ ಬಂದ ನಾಡೋಜ ಜಿ ಶಂಕರ್ ಇವರ ಮುಂದಾಳತ್ವದಲ್ಲಿ ಜಯಶ್ರೀ ಮಹಾಜನ ಸಂಘ ಅಧ್ಯಕ್ಷರಾದ ಜಯಶ್ರೀ ಕೋಟ್ಯನ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಗುಂಡಾಮೀನ್ ಇವರ ಸಹಯೋಗದಲ್ಲಿ ಹಾಗೂ ಕ್ಷೇತ್ರದ ಅಧ್ಯಕ್ಷರಾಗಿದ್ದ ವಾಸ್ ಸಾಲ್ಯನ್ ಇವರೆಲ್ಲ ಸೇರಿಕೊಂಡು ನಮ್ಮ ಸಮಾಜ ಬಾಂಧವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಜಿ ಶಂಕರ್ನ ನೇತೃತ್ವದಲ್ಲಿ ಹೊಸ ದೇವಸ್ಥಾನ ಕಟ್ಟಬೇಕೆಂಬ ನಿರ್ಧಾರ ಬಂದ ನಂತರ ಆವಾಗ ಕೊರೋನಾ ಟೈಮು ಏನೋ ದೇವರ ಅನುಗ್ರಹ ಇತ್ತು. ಆವಾಗ ಏನು ಮಾಡಿದ್ರು ಅಂದರೆ ಆ ಕೊರೋನಾ ಟೈಮಲ್ಲಿ ಇದರ ಕೆಲಸವನ್ನು ಸ್ಟಾರ್ಟ್ ಮಾಡಿದರು. 2 ವರ್ಷದಲ್ಲಿ ಸಂಪೂರ್ಣ ಕೆಲಸವನ್ನು ನಿರ್ವಹಿಸಿದರು. ಅನಂತರ ಇದಕ್ಕೆ ಕೆಲಸನೂ ಆಯಿತು. ದೇವಸ್ಥಾನ ಪ್ರಾರಂಭ ಆಗಿ ಇವತ್ತಿಗೆ ಹೆಚ್ಚು ಕಮ್ಮಿ ಒಂದು 5 ವರ್ಷ ಆಗ್ತಾ ಬಂತು. ತದನಂತರ ನೀವು ದೇವಸ್ಥಾನವನ್ನು ನೋಡಿದ್ರಿ ಯಾವ ರೀತಿ ಮಾಡಿದ್ದಾರೆ ಎಂಬುದನ್ನು ನಾವು ಕಲ್ಪನೆಗೆ ಮೀರಿದ ಇದಾಗಿದೆ. ಯಾಕಂದರೆ ಕೆತ್ತನೆ ಆಗಲಿ ಆಚಾರ್ಯಗಳ ಕೆಲಸವಾಗಲಿ ಎಲ್ಲವನ್ನು ನೋಡಿದಾಗ ನಮಗೆ ಹೇಗೆ ಆಗುತ್ತೆ ಅಂದರೆ ನಾವೇ ನೋಡ್ಕೊಳ್ಬೇಕು, ನಾವೇ ಅದರ ಅನುಭವನ ಪಡೆಕೊಳ್ಬೇಕು. ತದನಂತರ ನಮಗೂ ನವರಾತ್ರಿ ಉತ್ಸವ ಪ್ರಾರಂಭವಾಯಿತು. ಇವತ್ತಿಗೆ 5ನೇ ನವರಾತ್ರಿಗೆ ನಾವು ಕಾಲಾರ್ಪಣೆ ಮಾಡ್ತಾ ಇದ್ದೇವೆ. ಪ್ರತಿ ಒಂದು ನವರಾತ್ರಿಗೆ ನಮಗೆ ಹೆಚ್ಚು ಕಮ್ಮಿ ಒಂದು 4.5 5 ಕೋಟಿ ಖರ್ಚು ವೆಚ್ಚಗಳು ಬರ್ತಾ ಉಂಟು. ಅಂದರೆ ಅಷ್ಟು ವಿಜೃಂಭಣೆಯಿಂದ ನಾವು ಮಾಡ್ತಾಯಿದ್ದೇವೆ. ಕೆಲವು ಪ್ರವಾಸಿಗರು ಬಂದವರು ಹೇಳ್ತಾರೆ ಇದು ಮೈಸೂರು ದಸರಾವನ್ನು ನಾವು ಬಿಟ್ಟು ಕೊಟ್ಟಿಲ್ಲ ಅಂತೇಳಿ. ಹಾಗಾಗಿ ಅದೊಂದು ನಮಗೆ ಆತ್ಮತೃಪ್ತಿ, ಖರ್ಚಾಗತ್ತೆ ಅದರ ಆತ್ಮತೃಪ್ತಿನೂ ಇದೆ. ಅದೇ ರೀತಿ ಇವಾಗ ನಮ್ಮ ಗುರುಗಳಾದ ಮಾಧವ ಮಂಗಳ ಗುರುಗಳ ಪುತ್ಥಳಿಯನ್ನು ಕೂಡ ಸ್ಥಾಪನೆ ಮಾಡುವಂತಹ ನಾವು ಪ್ರಯತ್ನವನ್ನು ಮಾಡ್ತಿದ್ದೇವೆ. ಅದಕ್ಕೆ ಬೇಕಾದ ಈಗ ಚಿಕ್ಕಮ್ಮೆ ಅಕ್ಟೋಬರ್ಗಿಂತ ಮುಂಚೆ ಆ ಪುತ್ಥಳಿನೂ ಇಲ್ಲಿ ಪ್ರತಿಷ್ಠಾಪನೆ ಆಗತ್ತೆ. ಮತ್ತು ಇಲ್ಲಿ ಜಾತ್ರೆ ಮಹೋತ್ಸವ ಮತ್ತು ದಿನವಾಯಿ ಅನ್ನದಾನ ಆಗುತ್ತೆ. ಹೆಚ್ಚು ಕಮ್ಮಿ ಡೈಲಿ ಇವಾಗ ಸೀಸನ್ ಸ್ವಲ್ಪ ಮಳೆಗಾಲ ಆದ್ದರಿಂದ ಸ್ವಲ್ಪ ಜನ ಕಮ್ಮಿ, ಇಲ್ಲಾಂದರೆ ಹೆಚ್ಚು ಕಮ್ಮಿ 1,000 ಜನ ಡೈಲಿ ಅನ್ನದಾನ ಇದು ಸವಲತ್ತನ್ನು ಪಡ್ಕೊಳ್ತಿದ್ದಾರೆ. ಶುಕ್ರವಾರ ಅಂತೂ ನಮಗೊಂದು 2-2.5 ಸಾವಿರ ಜನ ಬಂದದ್ದು ಉಂಟು. ಹಾಗೆ ದೊಡ್ಡ ರೀತಿಯಲ್ಲಿ ನಮ್ಮ ಅನ್ನದಾನ ಸೇವೆಯನ್ನು ನಡೆಯುತ್ತಿದೆ. ಇಲ್ಲಿ ಭದ್ರಕಾಳಿ ಅಮ್ಮನ ಒಳಗೆ ನೀವು ನೋಡಿದ್ರಿ, ಭದ್ರಕಾಳಿ ಅಮ್ಮನ ದೇವಸ್ಥಾನ ಇದೆ. ಭದ್ರಕಾಳಿ ಅಮ್ಮ ನಾವು ಪ್ರತಿ ತಿಂಗಳು 1 ಮತ್ತು 3ನೇ ವಾರ ದರ್ಶನ ಸೇವೆ ಇದೆ. ಅದು ನೋಡೋದೇ ಒಂದು ಹಬ್ಬ ಅಂತ ಹೇಳ್ಬೋದು ನಾವು. ಅಷ್ಟು ಚೆನ್ನಾಗಿ ದೇವರ ದರ್ಶನದ ಟೈಮನ್ನು ನೋಡಿದರೆ ಅಷ್ಟು ಖುಷಿಯಾಗತ್ತೆ ಆ ಮನಸ್ಸಿಗೆ. ಹೌದು, ದೇವರು ಇದ್ದಾರಾ, ಈ ರೀತಿಯೂ ಇದೇನಾ ಎಂಬುದನ್ನು ನಾವು ಕಲ್ಪನೆಗೆ ಮೀರಿದ ಸಂಗತಿಯಾಗಿದೆ. ಮತ್ತು ಇಲ್ಲಿ ಪ್ರತಿ ತಿಂಗಳಲ್ಲಿ ಸಂಕಷ್ಟ ಚತುರ್ಥಿ, ಗಣಪತಿಗೋಸ್ಕರ ಚತುರ್ಥಿಯನ್ನು ಮಾಡ್ತಿದ್ದೇವೆ. ಅದಕ್ಕೂ ಜನ ಬಂದು ಅವರ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಹೊಗಳುತ್ತಿರಲು
ಶಂಕೆಯುಂಟೆ ನಿನ ಮಹಿಮೆಗಳಲ್ಲಿ ಶಶಾಂಕ ಸೋದರಿ ಆತಂಕ ಬಿಡಿಸೆ. ಶಂಕೆಯುಂಟೆ ನಿನ ಮಹಿಮೆಗಳಲ್ಲಿ ಶಶಾಂಕ ಸೋದರಿ ಆತಂಕ ಬಿಡಿಸೆ. ಅಂಭೋರುಗೆ ಕ್ಷಣಿ ಲಂಬಾಲಕೆ ಜಗದಂಬಾ ಪೊರೆಯೇ ಸತತ ಗಂಭೀರ ಗಜಗಮನೆ. ಅಂಭೋರುಗೆ ಕ್ಷಣಿ ಲಂಬಾಲಕೆ ನೀರಜಾತ ಗಣ ಕೃತ ನಿಲಯೇ ಮಾರಜನಕ ಹರಿ ಪ್ರಿಯ ಜಾಯೇ. ನೀರಜಾತ ಗಣ ಕೃತ ನಿಲಯೇ ಮಾರಜನಕ ಹರಿ ಪ್ರಿಯ ಜಾಯೇ. ಕೋರುವೆ ನಿನ್ನಯ ಪರಮದಯೇ ಕೋರುವೆ ನಿನ್ನಯ ಪರಮದಯೇ. ಸಾರ ಸಾಕ್ಷಿ ಸರಿಯಾರು ನಿನಗೆ ಕರುಣಾರ ಸಮಯ ಸುವಿಶಾರದೆ ಜನನಿ. ಸಾರ ಸಾಕ್ಷಿ ಸರಿಯಾರು ನಿನಗೆ ಕರುಣಾರ ಸಮಯ ಸುವಿಶಾರ. ನಂಬಿದ ಭಕ್ತವೃಂದಕ್ಕೆ ಸದಾ ರಕ್ಷಣೆಯನ್ನು ನೀಡುತ್ತಾ ಬಂದಿರುವ ಶ್ರೀ ಮಹಾಲಕ್ಷ್ಮಿ ತಾಯಿ ಮೀನುಗಾರಿಕೆಯನ್ನ ಮುಖ್ಯ ಕುಲ ಕಸುಬನ್ನಾಗಿ ಮಾಡಿಕೊಂಡಿರುವ ಮೊಗವೀರರು ಮೀನಿನ ಕ್ಷಾಮ ಉಂಟಾದಾಗ ದೇವಿಯ ಸಾನ್ನಿಧ್ಯಕ್ಕೆ ಬಂದು ಭಕ್ತಿ ಭಾವದಿಂದ ಸಾಮೂಹಿಕ ಪ್ರಾರ್ಥನೆ ಮೂಲಕ ದೇವಿಯನ್ನ ಬೇಡಿಕೊಂಡಾಗ ಹೇರಳವಾದ ಮತ್ಸ್ಯ ಸಂಪತ್ತನ್ನು ತಾಯಿ ಅನುಗ್ರಹಿಸಿದ ಉದಾಹರಣೆಗಳಿವೆ. ತಾಯಿಯ ಅನುಗ್ರಹದಿಂದ ಸಂತೃಪ್ತಗೊಂಡ ಮೀನುಗಾರರು ತಾಯಿ ಮಹಾಲಕ್ಷ್ಮಿಗೆ ಮೀನಿನ ಚಿನ್ನದ ಹಾರವನ್ನು ಸಮರ್ಪಿಸಿ ಧನ್ಯತೆಯನ್ನ ಪಡೆದರು. ವಾರಿಜ ಗಣನೀಲಯೇ ವಾರಿಜ ಗಣನೀಲಯೇ ಕಮನೀಯೇ ತಾಯೇ ಕಾಯೇ ನರಹರಿ ಜಾಯೇ. ವಾರಿಜ ಗಣನೀಲಯೇ ಕಮನೀಯೇ ತಾಯೇ ಕಾಯೇ ನರಹರಿ ಜಾಯೇ. ವಾರಿಜ ಗಣನೀಲಯೇ ಸಾರಸ ಭವಮುಖ ಸುರಮಹನೀಯೇ. ಸಾರಸ ಭವಮುಖ ಸುರಮಹನೀಯೇ ಚಾರುವದನೆ ಜಾಮೂನದ ಛಾಯೇ. ವಾರಿಜ ಗಣನೀಲಯೇ ಕಮನೀಯೇ ತಾಯೇ ಕಾಯೇ ನರಹರಿ ಜಾಯೇ. ವಾರಿಜ ಗಣನೀಲಯೇ
ಭದ್ರಕಾಳಿ ಅಮ್ಮನವರ ಗುಡಿ, ಮಹಾಗಣಪತಿ ಗುಡಿಯನ್ನ ಕಾಣಬಹುದು. ನಿನ್ನ ಕಟಾಕ್ಷ ಮಹಾಸುರಧೇನು, ನಿನ್ನ ಮನವು ಚಿಂತಾಮಣಿಯು. ನಿನ್ನ ಕಟಾಕ್ಷ ಮಹಾಸುರಧೇನು, ನಿನ್ನ ಮನವು ಚಿಂತಾಮಣಿಯು. ನಿನ್ನಯ ಕರಗಳು ಸುರತರುವೆನಗೆ. ಕ್ಷೇತ್ರದ ಪ್ರಧಾನ ಅರ್ಚಕರಲ್ಲೊಬ್ಬರಾದ ಶ್ರೀನಿವಾಸ ಉಪಾಧ್ಯಾಯ ಪೂಜಾ ವಿಧಿವಿಧಾನಗಳ ಬಗ್ಗೆ ಈ ರೀತಿ ಹೇಳ್ತಾರೆ. ವಂದೇ ಲಕ್ಷ್ಮೀಂ ಪ್ರಹಸಿತಮುಖೀಂ ಶುದ್ಧಜಾಂಬೂನದಾಭಾಂ ತೇಜೋರೂಪಾಂ ಕನಕವಸನಾಂ ಸರ್ವಭೂಷೋಜ್ವಲಾಂಗೀಂ ಬೀಜಾಪೂರಂ ಕನಕಕಲಶಂ ಹೇಮಪದ್ಮೇತಾನಾಂ ಆದ್ಯಾಂ ಶಕ್ತಿಂ ಸಕಲಜನನೀಂ ವಿಷ್ಣುವಾವಾಂಕ ಸಂಸ್ಥಾಂ ಶ್ರೀ ಮಹಾಲಕ್ಷ್ಮೀ ನಮಃ ಮನಸೋಭಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಆಗಲಿ ದೇವರ ಲಕ್ಷ್ಮಿಯ ದೊಡ್ಡ ಸನ್ನಿಧಾನ 1957ರಲ್ಲಿ ನಮ್ಮ ಕೀರ್ತಿಶೇಷರಾದಂತಹ ಕಾಳುತಂತ್ರಿಗಳು ಮತ್ತು ನಮ್ಮ ಅಜ್ಜರಾದಂತಹ KS ವೆಂಕಟನರಸಿಂಹ ಉಪಾಧ್ಯಾಯರ ವಿಶೇಷವಾದಂತಹ ತಪಶಕ್ತಿಯ ಮೂಲಕ ಈ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಪೂಜಾ ವಿಧಾನಗಳೆಲ್ಲ ಇಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆ ವಿಶೇಷವಾಗಿ ಬೆಳಗ್ಗಿನ ಸಮಯದಲ್ಲಿ ಪ್ರಾತಃ ಕಾಲದಲ್ಲಿ ದೇವರ ವಿಶೇಷವಾದಂತಹ ನಿರ್ಮಾಲ್ಯ ವಿಸರ್ಜನೆ, ಹಾಗೆ ಉಷಕ್ಕಾಲ, ಉದಯ ಪೂಜೆಗಳು ಮತ್ತು ಪಂಚಾಮೃತ ಅಭಿಷೇಕ, ಕಲಶಾಭಿಷೇಕ ಪೂಜೆ ಆಗಿ ದೇವರಿಗೆ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಿಕೊಂಡು ಮಧ್ಯಾಹ್ನ ಕಾಲದಲ್ಲಿ ಅಲಂಕಾರ ಪೂಜೆ, ಸಹಸ್ರನಾಮ ಪೂಜೆ, ಹಾಗೆ ಮಹಾಪೂಜೆಗಳೆಲ್ಲ ನಡೀತಾ ಉಂಟು. ಹಾಗೆ ಸಂಧ್ಯಾ ಕಾಲದಲ್ಲಿ ದೇವರಿಗೆ ವಿಶೇಷವಾದಂತಹ ದೀಪಾರಾಧನ, ದುರ್ಗಾ ನಮಸ್ಕಾರ ಸೇವೆ, ಹಾಗೆ ರಾತ್ರಿಯ ವಿಶೇಷ ಪೂಜೆ, ಹಾಗೆ ಮತ್ತು ದೇವರನ್ನು ಏಕಾಂತ ಸೇವೆ ಈ ಕ್ಷೇತ್ರದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮಹಾಲಕ್ಷ್ಮಿ ಅಂತ ಹೇಳಿದರೆ ಸಂಪತ್ತಿಗೆ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ. ಅಂತಹ ಲಕ್ಷ್ಮಿಯಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥನೆಗಳೆಲ್ಲ ಮಾಡಿಕೊಂಡ್ರೆ ನಮಗೆ ಬೇಕಾಗತಕ್ಕಂತಹ ಎಲ್ಲ ರೀತಿಯಂತಹ ಸಂಪತ್ತುಗಳನ್ನು ಆಯಾಯ ಕಾಲದಲ್ಲಿ ದೇವರು ನಮಗೆ ಅನುಗ್ರಹ ಮಾಡ್ತಾರೆ. ಇಲ್ಲಿ ಕ್ಷೇತ್ರದಲ್ಲಿ ವಿಶೇಷವಾಗಿ ದೇವರಿಗೆ ಅತ್ಯಂತ ಪ್ರಿಯವಾದಂಥ ಸೇವೆ ಅಂತ ಹೇಳಿದರೆ ಮಹಾಪೂರ್ಣಾಲಂಕಾರ ಸೇವೆ. ಶುಕ್ರವಾರ ದಿವಸ ವಿಶೇಷವಾದಂತಹ ಚಂದನದ ಅಲಂಕಾರವನ್ನು ದೇವರು ಸ್ವೀಕಾರ ಮಾಡಿಕೊಂಡು ಭಕ್ತರಿಗೆ ಅವರಿಗೆ ಬೇಕಾಗತಕ್ಕಂಥ ಇಷ್ಟಾರ್ಥಗಳೆಲ್ಲ ದೇವರು ಅನುಗ್ರಹ ಮಾಡಿಸ್ತಕ್ಕಂತಹ ವಿಶೇಷ ಪೂಜೆ ಅಂತ ಹೇಳಿದ್ರೆ ಮಹಾಪೂರ್ಣಾಲಂಕಾರ ಸೇವೆ. ಹಾಗೆ ವಿಶೇಷವಾಗಿ ಪುಷ್ಪಾಂಜಲಿ ಸೇವೆ, ಹೂವಿನ ಪೂಜೆ ಸೇವೆ, ಕುಂಕುಮಾರ್ಚನೆ ಸೇವೆಗಳೆಲ್ಲ ಯಥೇಷ್ಟವಾಗಿ ಈ ಕ್ಷೇತ್ರದಲ್ಲಿ ಆಗ್ತಾ ಉಂಟು. ದೇವರು ಎಲ್ಲರಿಗೂ ಕೂಡ ಅನುಗ್ರಹ ಮಾಡಬೇಕು. ಅವರವರ ಇಷ್ಟಾರ್ಥಗಳನ್ನು ದೇವರು ಎಲ್ಲರಿಗೂ ಕೂಡ ಅನುಗ್ರಹ ಮಾಡಿಸಿ ವಾಹಿನಿಯ ಮುಖಾಂತರವಾಗಿ ಕೂಡ ದೇವರು ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಅನುಗ್ರಹ ಮಾಡಿ ಮಹಾಲಕ್ಷ್ಮೀ ದೇವರು ಒಳ್ಳೇದು ಮಾಡಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನೀನೇ ಇಂದಿರೇ ವಾದಿ ಜಗಣ ನಿಲಯೇ ಕಮನೀಯೇ ತಾಯೇ ಕಾಯೇ ನರಹರಿ ಜಾಯೇ ವಾದಿ ಜಗಣ ನಿಲಯೇ. ದೇವಸ್ಥಾನದ ಎದುರಿನಲ್ಲಿ ಶ್ರೀ ಲಕ್ಷ್ಮೀ ತೀರ್ಥ ಸರೋವರವನ್ನ ನೋಡಬಹುದು. ಪಕ್ಕದಲ್ಲಿ ಭವ್ಯವಾದ ಶ್ರೀ ನಾಗಾಲಯವನ್ನ ಕಾಣಬಹುದು. ಮಂದಿರದಲ್ಲಿ ಜ್ಞಾನವನು ಮನ್ಮಂದಿರದಲ್ಲಿ. ದೇವಸ್ಥಾನದ ಹೊರಸುತ್ತಿನಲ್ಲಿ ಯಾಗಶಾಲೆ, ವಸಂತ ಮಂಟಪವನ್ನ ನೋಡಬಹುದು. ಜ್ಞಾನವನು ಮನ್ಮಂದಿರದಲ್ಲಿ ಭಾಗ್ಯವನು. ಕ್ಷೇತ್ರಾಧ್ಯಕ್ಷನಾಗಿದ್ದೇನೆ ಮತ್ತು ಮಹಾಜನ ಸಂಘದ ಅಧ್ಯಕ್ಷರಾಗಿ ನಮ್ಮ ಜಯಶ್ರೀ ಕೋಟೆನವರು ಕಾರ್ಯನಿರ್ವಹಿಸ್ತಾರೆ. ನಮಗೆ ಮಾರ್ಗದರ್ಶಕರಾಗಿ ಶ್ರೀ ನಾಡೋಜ ಅವರು ಇದ್ದಾರೆ, ನಾಡೋಜ ಜಿ ಶಂಕರ್ ಅವರಿದ್ದಾರೆ. ಅವರ ಪ್ರಯತ್ನದಿಂದಲೇ ಈ ರೀತಿ ನಮ್ಮ ಕೆಲಸ ಆಗಿದೆ. ಇನ್ನೂ ಅವರ ಸಹಕಾರದಿಂದಲೇ ನಾವು ಈ ಮೇಲ್ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ. ಅಮ್ಮ ಬೆಳಿಸೆ ಕಮಲೆ ಸುವಿಮಲೆ
ಅಮ್ಮ ಬೆಳಿಸೆ ಕಮಲ ದೇವಸ್ಥಾನದ ಹೊರಸುತ್ತಿನಲ್ಲಿ ದೇವಸ್ಥಾನದ ಗೋಡೆಯಲ್ಲಿ ಸಂಪೂರ್ಣ ರಾಮಾಯಣ ಚಿತ್ರಣವನ್ನ ಕಾಣಬಹುದು. ಇಂದಿರೇ ವಾರಿ ಜಗಣ ನಿಲಯೇ ಕಮನೀಯೇ. ಶ್ರೀ ಕ್ಷೇತ್ರದ ಭಕ್ತರಾಗಿರುವ ರಾಮಣ್ಣ ಕ್ಷೇತ್ರದ ಬಗ್ಗೆ ಈ ರೀತಿ ಹೇಳ್ತಾರೆ. ಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಉಚ್ಚಿಲ. ನಾವು ಇಲ್ಲಿ ಈ ದೇವಸ್ಥಾನಕ್ಕೆ ತುಂಬ ವರ್ಷದಿಂದ ದರ್ಶನಕ್ಕೆ ಬರ್ತಿದ್ವಿ. ಮಹಾಲಕ್ಷ್ಮಿ ಅನುಗ್ರಹದಿಂದ ಎಷ್ಟೋ ಕಾರ್ಯಗಳು, ಭಕ್ತರು ಬೇಡಿದ ಕಾರ್ಯಗಳೆಲ್ಲ ತುಂಬ ಸಂತೋಷದಿಂದ ತಾಯಿ ಆಶೀರ್ವಾದ ಮಾಡಿ ಆ ಕೆಲಸಗಳನ್ನು ಮುಗಿಸಿ ಅವರಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡುವಂಥ ಯೋಗ ಭಾಗ್ಯವನ್ನು ಕೊಡುತ್ತಾರೆ ಎಂದು ನಂಬಿ ಬಂದು ಬೇಡಿದ ಭಕ್ತರಿಗೆ ವರವನ್ನು ನೀಡುವಂಥ ತಾಯಿ ಮಹಾಲಕ್ಷ್ಮಿ ತಾಯಿ. ನಮ್ಮ ತುಂಬ ಜನ ಹಿಂದೆ ನಾವು ಸಹ ಕೇಳಿದ್ದೀವಿ, ತುಂಬ ಜನ ಇಲ್ಲಿ ಬಂದು ಹೋದವರೆಲ್ಲ ಅವ್ರ ಬಾಯಲ್ಲೂ ಈ ಮಾತನ್ನು ಕೇಳಿದ್ದೀವಿ. ಕೇಳಿ ತುಂಬ ಸಂತೋಷವಾಗಿದೆ. ಇಲ್ಲಿ ಉತ್ಸವ ಆಗುತ್ತೆ, ನವರಾತ್ರಿ ಉತ್ಸವ ಆಗುತ್ತೆ, ರಥೋತ್ಸವ ಆಗುತ್ತೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಿನಾಗಿ ದಸರಾ ಉತ್ಸವದ ಒಂದು ವಿಶೇಷ ದಸರಾ ಉತ್ಸವ ನಡೆಯುತ್ತೆ. ಹಾಗೆ ಇದನ್ನೆಲ್ಲ ಕೇಳಿ ತುಂಬ ಜನ ಭಕ್ತರು ಬರ್ತಾರೆ. ಡೈಲಿ ಅನ್ನದಾನ ಸೇವೆ ನಿರಂತರವಾಗಿರುತ್ತೆ. ವಾರದಲ್ಲಿ 7 ದಿವಸನೂ, ತಿಂಗಳಲ್ಲಿ ಏಕಾದಶಿ ಅಂತಲೇ ಇಲ್ಲ, ಎಲ್ಲ ದಿವಸನೂ ಅನ್ನದಾನ ಇರುತ್ತೆ. ಭಕ್ತರ ಸೇವೆ ಇನ್ನೂ ಹೆಚ್ಚಿನ ಸೇವೆ ಮಾಡುವವರಿಗೂ ಭಕ್ತರಿಂದ ಅನುಗ್ರಹ ಆಗುತ್ತೆ, ತಾಯಿ ಅನುಗ್ರಹ ಆಗುತ್ತೆ ಅನ್ನೋದು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇಂದಿರೇ ವಾರಿ ಜಗಣ ನಿಲಯೇ. ದೇವಸ್ಥಾನದ ಎದುರಿನಿಂದ ಎಡಕ್ಕೆ ನೋಡುತ್ತಾ ಬಂದ್ರೆ ಸಂಪೂರ್ಣ ರಾಮಾಯಣದ ದಶರಥನ ಪುತ್ರ ಕಾಮೇಷ್ಟಿ ಯಾಗ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಮಕ್ಕಳ ಜನನ, ತಾಟಕ ವಧೆ ಪ್ರಸಂಗ, ರಾಮ ಪರಶುರಾಮ ಯುದ್ಧ, ವನವಾಸಕ್ಕೆ ಹೊರಟ ರಾಮ ಸೀತೆ ಲಕ್ಷ್ಮಣ, ಮಾಯಾಮೃಗದ ಕೆತ್ತನೆ, ಲಕ್ಷ್ಮಣ ರೇಖೆಯಲ್ಲಿ ಕಪಟ ವೇಷದ ರಾವಣನ ಚಿತ್ರಣ, ಸೀತಾಪಹರಣದಲ್ಲಿ ಜಟಾಯು ಕಾಳಗ, ಜಟಾಯು ಮೋಕ್ಷ, ವಟ ವೇಷಧಾರಿ ಹನುಮನಿಂದ ರಾಮನಿಗೆ ವಿರಾಟ ರೂಪ ದರ್ಶನ, ವಾಲಿ ವಧೆ, ಸಾಗರೋಲ್ಲಂಘನ, ರಾಮನ ಮುದ್ರಿಕೆಯನ್ನು ಸೀತೆಗೆ ಕೊಡುವುದು, ವಿಭೀಷಣ ಶರಣಾಗತಿ, ಸಮುದ್ರರಾಜನ ಗರ್ವಭಂಗ, ಕುಂಭಕರ್ಣ ವಧ ಪ್ರಸಂಗ, ಸಂಜೀವಿನಿ ಪ್ರಕರಣ, ರಾವಣವಧೆ, ಅಗ್ನಿ ಪರೀಕ್ಷೆ, ರಾಮನ ಪಟ್ಟಾಭಿಷೇಕ, ಲವಕುಶರ ವಿದ್ಯಾಭ್ಯಾಸ, ತುರಗ ಬಂಧನ, ವಾಲ್ಮೀಕಿಯಿಂದ ರಾಮಾಯಣ ರಚನೆ, ಅಚ್ಚುಕಟ್ಟಾಗಿರುವ ಕೆತ್ತನೆಗಳನ್ನು ಕಾಣಬಹುದು. ಗಣನಿಲಯೇ ಕಮನೀಯೇ ತಾಯೇ ಕಾಯೇ ನರಹರಿ ಜಾಯೇ ವಾರಿ ಜಗಣನಿಲಯೇ. ಈಶನಂಘ್ರಿಯಲ್ಲಿ ಭಕ್ತಿಯನು, ಹರಿದಾಸದಾಸ್ಯದಲ್ಲಿ ಶಕ್ತಿಯನು. ಈಶನಂಘ್ರಿಯಲ್ಲಿ ಭಕ್ತಿಯನು, ಹರಿದಾಸದಾಸ್ಯದಲ್ಲಿ ಶಕ್ತಿಯನು. ಮೋಸಕ್ಕೆ ಸಿಗದ ವಿರಕ್ತಿಯನು, ಮೋಸಕ್ಕೆ ಸಿಗದ ವಿರಕ್ತಿಯನು ಕರುಣದಲ್ಲಿ ನೀಡೇ ಪ್ರಸನ್ನೇ ವಾರಿ ಜಗಣನಿಲಯೇ ಕಮನೀಯೇ ತಾಯಿ. ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ತೀರ್ಥ ಮಂಟಪದ ಮೇಲ್ಭಾಗದಲ್ಲಿ ಸುಂದರವಾದ ದೇವರ ಮೂರ್ತಿ ಕೆತ್ತನೆಯನ್ನ ಕಾಣಬಹುದು. ನಮಗೆ ನಾವು ಬೇಡಿದಂಥ ತುಂಬ ಕಾರ್ಯಗಳಾಗಿದ್ದಾವೆ. ಆ ತಾಯಿ ಅನುಗ್ರಹದಿಂದ ಸೇವೆ ಮಾಡಿದ್ದಕ್ಕೆ ಪ್ರಾರ್ಥನೆ ಮಾಡಿಕೊಂಡ ವಿಷಯದಲ್ಲಿ ಹಿಂದೆ ತುಂಬ ಇಲ್ಲಿನ ಮೀನಿನ ಬಂಗಾರ ಸರ ಮಾಡಿ ಹಾಕಿದ್ದಾರೆ. ನಮ್ಮ ಸಮಾಜ ಬಾಂಧವರು ತುಂಬ ಜನ ಭಕ್ತರು ಏನು ಬೇಡ್ತಾರೋ ಅದನ್ನೆಲ್ಲ ತಾಯಿ ನೀಡುವಂಥ ತಾಯಿ. ಅದರಿಂದ ಅವಳು ಸದಾ ಭಕ್ತರನ್ನು ಹರಿಸ್ತಾ ಇರ್ತಾಳೆ ಮಹಾಲಕ್ಷ್ಮಿ.
ಗರ್ಭಗುಡಿಯ ಸುತ್ತಲೂ ಕಲ್ಲಿನ ಕೆತ್ತನೆಯ ಸುಂದರ ದೇವರ ಮೂರ್ತಿಯನ್ನ ನೋಡಬಹುದು. ವಾಣಿಯೇ ವೀಣಾ ಪಾಣಿ ಪಾಲಿಸು ಸದಾ, ವಾಣಿಯೇ ವೀಣಾ ಪಾಣಿ ಪಾಲಿಸು ಸದಾ, ಸ್ಥಾಣು ಜನನಿ ಚತುರಾನನ ರಾಣಿ, ಸ್ಥಾಣು ಜನನಿ ಚತುರಾನನ ರಾಣಿ, ಶ್ರೀವಾಣಿಯೇ ವೀಣಾ ಪಾಣಿ ಪಾಲಿಸು ಸದಾ. ಯತಿತ ಚಿನ್ನುತ ಕೃತಿ ಸುತೆ ಸರಸ್ವತಿ ದೇವಿ, ಹಿತದಿಂದಲೆನ್ನನು ಸುತನೆಂದು ಭಾವಿಸೆ. ಯತಿತ ಚಿನ್ನುತ ಕೃತಿ ಸುತೆ ಸರಸ್ವತಿ ದೇವಿ, ಹಿತದಿಂದಲೆನ್ನನು ಸುತನೆಂದು ಭಾವಿಸೆ. ಬುದ್ಧ್ಯಭಿಮಾನಿ ಸದ್ವಿದ್ಯಾಪ್ರದಾಯಿನಿ, ಬುದ್ಧ್ಯಭಿಮಾನಿ ಸದ್ವಿದ್ಯಾಪ್ರದಾಯಿನಿ, ಶುದ್ಧ ಸುಮತಿ ಕೊಟ್ಟು ಉದ್ಧರಿಸನು ದಿನ. ವಾಣಿಯೇ ಪಾಡಿ ಪಾಲಿಸು ಸದಾ, ಸ್ಥಾಣು ಜನನಿ ಚತುರಾನನ ರಾಣಿ, ಶ್ರೀವಾಣಿಯೇ ವೀಣಾ ಪಾಡಿ ಪಾಲಿಸು ಸದಾ. ಶಾರದೆ ದಯವ್ಯಾಕೆ ಬಾರದೆ ಎನ್ನೊಳು, ನಾರದ ಸೇವಿತೆ ಸೇರಿದೆ ತ್ವತ್ಪಾದ. ಶಾರದೆ ದಯವ್ಯಾಕೆ ಬಾರದೆ ಎನ್ನೊಳು, ನಾರದ ಸೇವಿತೆ ಸೇರಿದೆ ತ್ವತ್ಪಾದ. ಪವನಂತರ್ಗತ ಮಾಧವನ ಮಹಿಮೆಯ, ಪವನಂತರ್ಗತ ಮಾಧವನ ಸನ್ಮಹಿಮೆಯ ಕವನದಿಂದಲಿ ಸುಸ್ತವನ. ಶ್ರೀ ಕ್ಷೇತ್ರದ ಮಹಾಲಕ್ಷ್ಮಿ ಅನ್ನಛತ್ರ ದಿನಂಪ್ರತಿ ಶ್ರೀ ಮಹಾಲಕ್ಷ್ಮಿ ತಾಯಿಯ ಅನ್ನಪ್ರಸಾದ ಇಲ್ಲಿ ನಡೆಯುತ್ತಾ ಬಂದಿದೆ. ಸ್ಥಾಣು ಜನನಿ ಚತುರಾನನ ರಾಣಿ, ಶ್ರೀವಾಣಿಯೇ ವೀಣಾ ಪಾಣಿ ಪಾಲಿಸು ಸದಾ. ಸಮಸ್ತ ಭಕ್ತಾದಿಗಳನ್ನು ರಕ್ಷಣೆ ಮಾಡುವ ಮಹಾಮಾತೆ ಶ್ರೀ ಮಹಾಲಕ್ಷ್ಮೀ ದೇವಿ ಸರ್ವರ ಬಾಳಿನಲ್ಲಿ ಬೆಳಕನ್ನು ಚೆಲ್ಲಲಿ. ವಾಣಿಯೇ ವೀಣಾ ಪಾಣಿ ಪಾಲಿಸು ಪಾಲಿಸು ಸದಾ. ಕಾರ್ಯಕ್ರಮದ ಪ್ರಾಯೋಜಕರು ವೈಷ್ಣವಿ ಅಗರಬತ್ತಿ, ನಿಮ್ಮ ಮನೆಯ ಅದೃಶ್ಯ ಅಲಂಕಾರ.